ಸರ್ ನಮಸ್ತೆ. ನಮಸ್ಕಾರ ಸರ್ ನಿಮ್ಮ ಹೆಸರು? ವೆಂಕಟೇಶ್ ದೇವಡಿ. ಯಾವ ಗ್ರಾಮ ಪಂಚಾಯತಿ ಗೆದ್ದು ಸದಸ್ಯರಾಗಿದ್ದೀರಾ? ಬಿಜಾಡಿ ದೊಡ್ಡೋಣ ರಸ್ತೆಯಿಂದ ಗೆದ್ದು ಬಿಜೆಪಿ ಗ್ರಾಮ ಪಂಚಾಯತಿಯಿಂದ ಸದಸ್ಯರಾಗಿದ್ದೀರಾ? ಸದಸ್ಯರಾಗಿದ್ದೀನಿ. ಸರ್ ರಾಜಕೀಯಕ್ಕೆ ಇದೇ ಮೊದಲನೇ ಬಾರಿ ಬಂದಿದ್ದ? ಮೊದಲ ಬಾರಿ. ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಏನು ವೃತ್ತಿ ಮಾಡ್ಕೊಂಡಿದ್ರಿ? ವಾದ್ಯ ಕರ್ದು ಮಾಡ್ತೀನಿ. ವಾದ್ಯದ ಆ ವಾದ್ಯ ಇದು ಮಾಡ್ಕೊಂಡು ರಾಜಕೀಯದ ಕಡೆ ಒಲವು ಹೇಗೆ ಮುಡ್ತು ನಿಮಗೆ? ರಾಜಕೀಯದಿಂದ ಇದಾಗಿತ್ತು. ಸೀನಿಯರ್ ಸೆಕ್ರೆಟರಿ ಹೇಳಿ ಇದು ಮಾಡಿ ನಾವು ಹೇಗೆ ಅನ್ಕೊಂಡ್ರಿ ನಾನು ರಾಜಕೀಯಕ್ಕೆ ಬರ್ಬೇಕು ಅಂತ? ಎಲ್ಲರೂ ಹೇಳಿದ್ರು ನೀವು ನಿಲ್ಬೇಕಂತ ಹೇಳಿ ಅದು ಅವಾಗ ನಿಂತಿದ್ದೀನಿ. ಗ್ರಾಮಸ್ಥರೆಲ್ಲ ಹೇಳಿ ನಿಲ್ಸಿದ್ರು. ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಯಾರು ರಾಜಕೀಯದಲ್ಲಿ ಇದ್ದೀರಾ? ಯಾರಿಲ್ಲ. ನೀವೇ ಮೊದಲೇ ಬಾರಿ ರಾಜಕೀಯಕ್ಕೆ ಬಂದು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಗೆದ್ದಿದ್ದೀರಾ, ಜಯ ಗಳಿಸಿದ್ರಿ. ಏನು ಅನ್ನಿಸ್ತಾ ಇದೆ ರಾಜಕೀಯ ಜೀವನ ನಿಮಗೆ? ಸುಖ ಜೀವನ ಆಗಿದೆ. ತುಂಬಾ ಖುಷಿ ಅನಿಸ್ತಾ ಇದೆ. ಜನಗಳ ಸೇವೆ ಮಾಡಕ್ಕೆ ನಿಮ್ಗೆ ಒಂದು ಜನಗಳ ಸೇವೆ ಮಾಡಲಿಕ್ಕೆ ಒಂಥರ ಒಳ್ಳೆ ಅವಕಾಶ ಇದೆ. ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ? ಬಿಜೆಪಿ ಇದರಿಂದ. ಎಷ್ಟು ವರ್ಷದಿಂದ ರಾಜಕೀಯದ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ? ಎಕ್ಸ್ಪೀರಿಯನ್ಸ್ ಏನಿಲ್ಲ, ಸ್ವಲ್ಪ ಎಲ್ಲ ಪಂಚಾಯತ್ ಇದರಿಂದೆಲ್ಲ ಇದು ಮಾಡ್ತಿದ್ದೆ, ಗ್ರಾಮಸ್ಥರಿಗೆಲ್ಲ ಹೆಲ್ಪ್ ಮಾಡ್ತಿದ್ದೆ. ಸ್ವಲ್ಪ ಮಾಡ್ತಾ ಇದ್ದೆ. ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಸೋಷಿಯಲ್ ವರ್ಕ್ ತರ ಮಾಡ್ತಾ ಇದ್ದೆ. ಅಂದ್ರೆ ನೀವು ಪಂಚಾಯತಿ ಬಂದು ಒಂದು ಅಧಿಕಾರ ತಗೊಂಡು ಸೇವೆ ಮಾಡೋಣ ಅಂತ ಎಲೆಕ್ಷನ್ ನಿಂತ್ಕೊಂಡು ಸರಿ. ರಾಜಕೀಯ ಬಿಟ್ಟು ಏನಾದ್ರು ಸಂಘ ಸಂಸ್ಥೆ ನಿಮ್ಮ ನೀವು ಗುರುತಿಸ್ಕೊಂಡಿದ್ದೀರಾ? ಯಾವ ಸಂಘದಲ್ಲಿ? ದೇವಡಿಗರ ಸಂಘ, ಇದು ಬೇರೆ ನಾವು ಮಹಾಲಿಂಗೇಶ್ವರ ಸಂಘಕ್ಕೆಲ್ಲ ಇದ್ದಿದ್ದು. ಗೆದ್ದಂತ ಸಮಯದಲ್ಲಿ ಗ್ರಾಮ ಪಂಚಾಯತ್ 2 ವರ್ಷ ಅವಧಿ ಕಳೆದಿದೆ. ಅವಧಿಯಲ್ಲಿ ಏನೇನು ಬದಲಾವಣೆ ತಂದ್ರೆ ನಿಮ್ಮ ಗ್ರಾಮಕ್ಕೆ? ಸ್ಟ್ರೀಟ್ ಲೈಟ್ ವ್ಯವಸ್ಥೆ, ಆಮೇಲೆ ಇಲ್ಲಿ ಬಾವಿ, ಇಲ್ಲಿ ಕೆರೆ, ಇದಕ್ಕೆಲ್ಲ ಶ್ರಮಿಸಿದ್ದೇನೆ. ಇನ್ನೂ 2 ವರ್ಷ ಅವಧಿ ಇದೆ. ಅವಧಿ ಫುಲ್ಲು ಏನೇನು ಬದಲಾವಣೆ ತರಬೇಕು ಅಂತ ಯೋಜನೆ ಇಟ್ಕೊಂಡಿದ್ದೀರಾ? ಇನ್ನೂ ಯೋಜನೆ ಮಾಡ್ಕೊಳ್ತೇನೆ. ಏನೇನು ಬದಲಾವಣೆ ತರಬೇಕು ಅಂದ್ಕೊಂಡಿದ್ದೀರಾ ನೀವು? ಇನ್ನು ಕೆರೆ ಉಳಿತು ಸ್ವಲ್ಪ ಬಾಕಿದೆ, ಅದೆಲ್ಲ ಇದು ಮಾಡಿದ್ವಿ. ಮತ್ತು ಪೈಪ್ ಲೈನ್ ಇದು ಮಾಡಿದ್ವಿ, ನೀರೆಲ್ಲ ಕೊಡ್ಸೋದು. ನೀರೊಂದು ಪೈಪ್ ಲೈನ್ ಹೆಚ್ಚಿನ ಒತ್ತಡ ಕೊಡ್ಬೇಕು ಅಂತ. ಓಕೆ ಸರ್, ಸಪೋರ್ಟ್ ಕೊಟ್ಟರೆ ನಾವು ಇದು ಮಾಡ್ತೀವಿ, ಮುಂದೆ ಮಾಡ್ಕೊಂಡು ಹೋಗ್ತೀವಿ. ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಯಾರು ಸರ್? ಸೀನಿಯರ್ ಸೆಟ್ ಅವರಿಂದನೇ ರಾಜಕೀಯಕ್ಕೆ ಅವರಿಂದ ನಾನು ಸ್ಫೂರ್ತಿ. ಈ ಸಂದರ್ಶನ ಮೂಲಕ ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅವರಿಂದನೇ ರಾಜಕೀಯಕ್ಕೆ ಬಂದು ಅಂತ ಹೇಳ್ತಾ ಇದ್ದೀನಿ. ಅವರಿಂದ ನಾನು ರಾಜ್ಯಕ್ಕೆ ಬಂದೆ. ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅವರಿಗೆ ಧನ್ಯವಾದಗಳು. ಓಕೆ ಸರ್, ಈ ಸ್ಥಾನಕ್ಕೆ ಬರ್ಬೇಕು ಅಂದ್ರೆ ನಿಮಗೆ ಓಟಾಗಿ ಗೆಲ್ಸಿರಂತ